ಗೆಳೆಯರೇ, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ವತಿಯಿಂದ ದತ್ತಿ ಕಾರ್ಯಕ್ರಮ ಸುಮಾರು 4 ಜನ ಸಾಧಕರಿಗೆ ಅವರ ಕ್ಷೇತ್ರದಲ್ಲಿ ಅಪರೂಪನೆ ಸಾಧನೆಯನ್ನು ಮಾಡಿದಂಥ ಈ ನಾಡಿನ ಎಲ್ಲ ವಿಭಾಗಗಳಿಂದ 4 ಜನರನ್ನು ಆಯ್ಕೆ ಮಾಡಿ ಈ ದಿವಸ ಪರಮ ಪೂಜ್ಯ ಸುತ್ತೂರು ಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಸನ್ಮಾನಿಸುವಂಥ ಕೆಲಸ ನಡೆದಿದೆ. ದತ್ತಿ ಇಡುವಾಗ ಕಾಟಾಚಾರಕ್ಕೆ ಇಟ್ಟಿರ್ತಾರೆ ಕೆಲವು ಸಾರಿ. ಆದರೆ ಅದು ಬರ್ತಾ ಬರ್ತಾ ಏನಾಗುತ್ತೆ ಅಂತಂದರೆ ನಮಗೆ ಪೀಕ್ಲಾಟ ಶುರುವಾಗ್ಬಿಡುತ್ತೆ. ಹಾಗಾಗಿ ಕೆಲವು ದತ್ತಿಗಳು ಕಡಿಮೆ ಹಣವನ್ನು ಇಟ್ಟಿರ್ತಾರೆ. ಕೊನೆ ಪಕ್ಷ ಆ ಕಾರ್ಯಕ್ರಮಕ್ಕೆ ಸಮನಾಗಿ ತೂಗಿಸುವಂಥ ಮಟ್ಟದಲ್ಲಾದರೂ ದತ್ತಿಯನ್ನಿಟ್ಟರೆ ಸುಲಲಿತವಾಗಿ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗ್ತದೆ. ಆದರೆ ಶರಣ ಸಾಹಿತ್ಯ ಪರಿಷತ್ತಿನಲ್ಲಿ ಎಲ್ಲರೂ ಪ್ರಬುದ್ಧರೆ ಒಳ್ಳೆಯ ಹಣವನ್ನು ಇಟ್ಟಿದ್ದಾರೆ. ಹಾಗಾಗಿ ಅದೊಂದು ವಿಶಿಷ್ಟ ಅಂತ ನಾನು ಅಂದ್ಕೊಂಡಿದ್ದೇನೆ. ಅವರೆಲ್ಲರ ಸಾಧನೆ ಸಾರ್ಥಕ ಆಗಲಿ. ಹಾಗಾಗಿ ಇದೊಂದು ಅಪರೂಪದ ಕಾರ್ಯಕ್ರಮ. ಇದು ದತ್ತಿ ಅಂದರೆ ಜ್ಞಾನದ ಬುತ್ತಿ. ಅದು ಕೆಲವರಿಗೆ ಏನಾಗುತ್ತೆ ಅಂದರೆ ದತ್ತಿ ಅಂದರೆ ಅದು ಏನೋ ಯಾರೋ ಮಾತಾಡ್ತಾರೆ, ಯಾರೋ ಹೋಗ್ತಾರೆ ಅಂತಲ್ಲ. ಆ ವಿಷಯವನ್ನು ಹಾಗೆ ಸಾಧನೆ ಮಾಡಿದ ಸಾಧಕರನ್ನು ವಿಶ್ವಕ್ಕೆ ಪರಿಚಯ ಮಾಡುವಂಥ ಕೆಲಸ ಇಲ್ಲಿ ನಡೆಯುತ್ತೆ. ಅಪರೂಪದ ರೀತಿಯಲ್ಲಿ ಅವರನ್ನು ಪರಿಚಯ ಮಾಡುವಂಥ ಕೆಲಸ ಆಗುತ್ತೆ. ಸಾರ್ಥಕವಾದ ಕೆಲಸ ಇದು ನಿರಂತರವಾಗಿ ನಡೀಲಿ ಅಂತ ಹೇಳ್ತಾರೆ. ಅದು ಹೊಸ ಈ ತಲೆಮಾರಿನ ಯುವಕರನ್ನು ಸೆಳೀಲಿಕ್ಕೆ ಭಾರಿ ಕಷ್ಟ ಆಗ್ತಾಯಿದೆ. ನಾನು 2008ರಲ್ಲಿ ಅಧ್ಯಕ್ಷನಾಗಿದ್ದಾಗ ತುಂಬ ಸ್ಪಂದನೆ ಚೆನ್ನಾಗಿತ್ತು. ಆದರೆ ಯುವಕರು ಯಾಕೋ ಈ ಕಡೆ ವಾಲ್ತಾ ಇಲ್ಲ. ಹಳೆಗನ್ನಡ ಕಾವ್ಯವನ್ನು ಪರಿಚಯ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಒಂದು 5,000 ರೂಪಾಯಿಗಳನ್ನ ಮೊದಲನೇ ಬಹುಮಾನವನ್ನು, ಹಳೆಗನ್ನಡದ ಮಹಾಕಾವ್ಯಗಳ 3 ಸಾಲುಗಳನ್ನು ಅತ್ಯಂತ ಸುಂದರವಾಗಿ ಉಚ್ಚಾರವನ್ನು ಮಾಡುವುದರ ಜೊತೆಯಲ್ಲಿ ಆ 3 ಸಾಲುಗಳನ್ನು ಪರಿಚಯ ಮಾಡುವಂಥ ಕೆಲಸವಂತೆ ಮಾಡಿ ಕರೆದ್ರೆ 10 ಜನ ವಿದ್ಯಾರ್ಥಿಗಳು ಬಂದು ಒಬ್ಬರು ಸರಿಯಾಗಿ ಹೇಳಲಿಲ್ಲ. ಅದನ್ನು ಸಾಲುಗಳನ್ನೇ ಉಚ್ಚಾರಣೆ ಚೆನ್ನಾಗಿ ಮಾಡಲಿಲ್ಲ. ಹಾಗಾಗಿ ಅವರಿಗೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ನಾವು ಹಿರಿಯ ಸಾಹಿತ್ಯಗಳನ್ನು ಒಡನಾಟದಲ್ಲಿ ಇಟ್ಕೊಂಡು ಅವರಿಗೋಸ್ಕರನೇ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಮುಂದಿನ ದಿವಸ ಅದನ್ನು ಮಾಡ್ತೇವೆ. ಬರ್ತಾ ಇಲ್ಲ ಅವರಿಗೆ 99 ಮಾರ್ಕ್ಸ್ ಸಿಗಿಯೋದು ಮತ್ತು 2 ಲಕ್ಷ ರೂಪಾಯಿ ಪಗಾರ ಪಡೆಯೋ ಇದು ಹೆಚ್ಚು ಆ ಕಡೆ ವಾಲ್ತಾ ಇದ್ದಾರೆ. ಅದೆಲ್ಲ ಜೀವನದ ಸಾರ್ಥಕತೆ ಅಲ್ಲ ಅಂತ ಅವರಿಗೆ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದನ್ನು ಮುಂದೆ ದಿನಗಳಲ್ಲಿ ಮಾಡ್ತೇವೆ.